ಇಂದು ಕರಾವಳಿ ಜಿಲ್ಲೆಗಳಲ್ಲಿ ವ್ಯಾಪಕವಾಗಿ ಮಳೆಯಾಗಿದೆ. ಉತ್ತರ ಒಳನಾಡಿನ ಜಿಲ್ಲೆಗಳಲ್ಲಿ ಒಂದೆರಡು ಕಡೆ, ಆದರೆ ದಕ್ಷಿಣ ಒಳನಾಡಿನ ಜಿಲ್ಲೆಗಳಲ್ಲಿ ಕೆಲವು ಕಡೆ ಮಳೆಯಾಗಿದೆ. ಜೂನ್ 22ರಿಂದ ಜೂನ್ 26ರವರೆಗೆ ಕರಾವಳಿ ಜಿಲ್ಲೆಗಳಲ್ಲಿ ವ್ಯಾಪಕವಾಗಿ ಮಳೆಯಾಗುವ ಹೆಚ್ಚಿನ ಸಾಧ್ಯತೆಗಳದಾವು. ಉತ್ತರ ಕನ್ನಡ, ಉಡುಪಿ ಹಾಗೂ ದಕ್ಷಿಣ ಕನ್ನಡ ಜಿಲ್ಲೆಗಳಲ್ಲಿ ಕೆಲವು ಕಡೆ ಭಾರಿ ಮಳೆಯಾಗುವ ಸಾಧ್ಯತೆ ಇರುವುದರಿಂದ ಈ ಜಿಲ್ಲೆಗಳಿಗೆ 22ರಿಂದ 26ರವರೆಗೆ ಯೆಲ್ಲೋ ಅಲರ್ಟನ್ನು ಕೊಡಲಾಗಿದೆ. ಕರ್ನಾಟಕದ ಉತ್ತರ ಒಳನಾಡಿನ ಜಿಲ್ಲೆಗಳಲ್ಲಿ ಜೂನ್ 22ರಿಂದ ಜೂನ್ 26ರವರೆಗೆ ಕೆಲವು ಕಡೆ ಅಂದರೆ 50%ಕ್ಕಿಂತ ಕಡಿಮೆ ಪ್ರದೇಶದಲ್ಲಿ ಹಗುರದಿಂದ ಸಾಧಾರಣವಾಗಿ ಮಳೆಯಾಗುವ ಹೆಚ್ಚಿನ ಸಾಧ್ಯತೆಗಳಾದವು. ಮತ್ತು ಕರ್ನಾಟಕದ ದಕ್ಷಿಣ ಒಳನಾಡಿನ ಜಿಲ್ಲೆಗಳಲ್ಲಿ ಕೂಡ ಹಗುರದಿಂದ ಸಾಧಾರಣವಾಗಿ ಹಲವು ಕಡೆ ಅಂದರೆ 75%ಕ್ಕಿಂತ ಕಡಿಮೆ ಪ್ರದೇಶದಲ್ಲಿ ಜೂನ್ 22ರಿಂದ ಜೂನ್ 26ರವರೆಗೆ ಮಳೆಯಾಗುವ ಹೆಚ್ಚಿನ ಸಾಧ್ಯತೆಗಳಾದವು. ಕಳೆದ ವಾರಕ್ಕೆ ಹೋಲಿಸಿದರೆ ಈ ಮುಂದಿನ ವಾರದಲ್ಲಿ 22ರಿಂದ 26ರವರೆಗೆ ಸ್ವಲ್ಪ ಮಳೆ ಪ್ರಮಾಣ ಹೆಚ್ಚಿಗೆ ಆಗುವ ಸಾಧ್ಯತೆಗಳಾದವು. ಆದರೆ ಕರ್ನಾಟಕ ರಾಜ್ಯಾದ್ಯಂತ ಬಹುತೇಕ ಎಲ್ಲ ಜಿಲ್ಲೆಗಳಲ್ಲಿ ಮಳೆಯ ಕೊರತೆ ಐತಿ. ಅದು ಕರಾವಳಿ ಜಿಲ್ಲೆಗಳಲ್ಲಿ 150ರಷ್ಟು ಮಳೆಯ ಕೊರತೆ ಐತಿ. ಅಂದರೆ ನೀವು ಕರ್ನಾಟಕ ರಾಜ್ಯದ ಎಲ್ಲ ಜಿಲ್ಲೆಗಳ ಸರಾಸರಿ ತೊಗೊಂಡ್ರೆ ಸುಮಾರು 100ಕ್ಕೆ 40ರಷ್ಟು ಮಳೆ ಕೊರತೆ ಇದೆ. ಮುಂದಿನ ವಾರದಲ್ಲಿ ಸ್ವಲ್ಪ ಮಳೆ ಏರಿಕೆ ಆಗುವ ಸಾಧ್ಯತೆಗಳದಾವು. ಬೆಂಗಳೂರಿನಲ್ಲಿ ಕೂಡ ಮುಂದಿನ 5 ದಿನಗಳವರೆಗೆ ಕೆಲವು ಕಡೆ ಹಗುರದಿಂದ ಸಾಧಾರಣವಾಗಿ ಮಳೆಯಾಗುವ ಸಾಧ್ಯತೆಗಳದಾವು. ಮತ್ತು ಕರ್ನಾಟಕ ರಾಜ್ಯಾದ್ಯಂತ ಎಲ್ಲ ಜಿಲ್ಲೆಗಳಲ್ಲಿ ಮಳೆಯ ಜೊತೆಗೆ ಬಿರುಗಾಳಿಯ ವೇಗವೂ ಕೂಡ ಇರ್ತೈತಿ. ಗಾಳಿಯ ವೇಗ ಒಮ್ಮೊಮ್ಮೆ ಪ್ರತಿ ಗಂಟೆಗೆ 30ರಿಂದ 40 ಕಿಲೋಮೀಟರ್ ಇರುವ ಹೆಚ್ಚಿನ ಸಾಧ್ಯತೆಗಳದಾವು. ಈ ಟೈಮ್ನಲ್ಲಿ ಮನ್ಸೂನ್ ಟೈಮ್ದಲ್ಲಿ ಗುಡುಗು ಮಿಂಚು ಸ್ವಲ್ಪ ತೀವ್ರತೆ ಕಡಿಮೆ ಇರ್ತೈತಿ. ಏಪ್ರಿಲ್ ಮೇದಷ್ಟು ಗುಡುಗು ಮಿಂಚು ಇರೋಲ್ಲ ಸ್ವಲ್ಪ, ಯಾಕಂದ್ರೆ ಇದರಲ್ಲಿ ಟೆಂಪ್ರೇಚರ್ ಕಡಿಮೆ ಇರ್ತೈತಿ ಮತ್ತು ಗಾಳಿಯ ವೇಗವು ಜಾಸ್ತಿ ಇರುವುದರಿಂದ ಈ ಕ್ಯುಮ್ಲೋ ನಿಂಬಸ್ ಕ್ಲೌಡ್ಸ್ ಡೆವಲಪ್ ಮಾಡಲಿಕ್ಕೆ ಆಸ್ಪದ ಕೊಡಲಿದೆ. ಹೀಗಾಗಿ ಗುಡುಗು ಮಿಂಚು ಕಡಿಮೆ. ಕೆಲವೊಮ್ಮೆ ಗಾಳಿ ಕಡಿಮೆ ಇದ್ದಾಗ ಕೆಲವೊಮ್ಮೆ ಈ ಗುಡುಗು ಮಿಂಚು ಬರ್ಬೋದು. ಯಾಕಂದ್ರೆ ಇದು ಗುಡುಗು ಮಿಂಚು ಸ್ವಲ್ಪ ಕಡಿಮೆ ಈ ತಿಂಗಳನ್ಯಾಗ. ಕಡಲ ತೀರ ಜನರಿಗೆ ಈ ಮುಂದಿನ ವಾರದಲ್ಲಿ ಮುನ್ನೆಚ್ಚರಿಕೆ ಐತಿ. ಗಾಳಿಯ ವೇಗವು ಕೂಡ ಹೆಚ್ಚಿಗೆ ಆಗ್ತಾ ಇದೆ ಈಗ.